ಹಲೋ ಗುರು, ಬನ್ನಿ ಮತ್ತೆ ಇವತ್ತು ನಾವು ಕಲ್ಲು ಚಪ್ಪಡಿ ತುಂಬಿಗೆ ಹೋಗಿದ್ರೆ ಎಲ್ಲಿಗಂದ್ರೆ ಇದು ಊರು ಬಂದು ಶಿವನಾಪುರ ಕ್ರಾಸ್ ಒಂದು ಜಮೀನಲ್ಲಿ ಅನ್ಲೋಡ್ ಮಾಡ್ತಾ ಇದೀವಿ ನಾವು ಅಂತೂ ಇಲ್ಲಿ. ಫ್ರೆಂಡ್ಸ್ ನೋಡಿ ಚಪ್ಪಡಿಗಳು ಏನ್ ಚೆನ್ನಾಗಿದ್ದಾವೆ. 14 ಅಡಿವು 10 ಅಡಿ ತುಂಬಿದ್ರೆ ಅಂದ್ರೆ ಈ ಕಲ್ಲು ಚಪ್ಪಡಿ ಬಂದು ಏನ್ ಉಪಯೋಗ ಆಗ್ತದೆ ಅಂದ್ರೆ ಈ ಜಮೀನ್ ಕಾಂಪೌಂಡ್ಗೆ ಆಗುತ್ತೆ, ಮನೆ ಮುಂದೆ ಆಗುತ್ತೆ, ಮತ್ತೆ ನಿಮ್ ಜಮೀನಲ್ಲಿ ಒಂದು ಮಿಷಿನ್ ಮನೆ ಕಟ್ಟಬಹುದು ಈ ಚಪ್ಪಡಿ ಕಲ್ಲಲ್ಲಿ. ಮತ್ತೆ ಈ ಚಪ್ಪಡಿನ ನಾವು ಕೂಸುಗ ಸಿಲ್ಗೆಂಬುದು ಬೇಕಾದ್ರೆ ಮನೆ ಮುಂದೆ ಸಡ್ಡ ಹಾಕನಕ ಮತ್ತೆ ಹಸುಗಳಿಗೆ ಸಡ್ಡ ಹಾಕನಕ ಈ ತರ ಎಲ್ಲ ಉಪಯೋಗ ಆಗುತ್ತೆ ಈ ಚಪ್ಪಡಿ ಕಲ್ಲು. ಮತ್ತೆ ನಿಮ್ದೇನೋ ಮನೆ ಇದ್ರೆ ಹಿಂದೆ ಸೈಡ್ಗಳಲ್ಲಿ ಮುಂದೆ ಸುತ್ತು ಕಾಂಪೌಂಡ್ ಹಾಕ್ಯಬಹುದು ಈ ಚಪ್ಪಡಿ ಕಲ್ಲಲ್ಲಿ ಫ್ರೆಂಡ್ಸ್. ಮತ್ತೆ ನಿಮ್ಗೆ ಚಪ್ಪಡಿ ಕಲ್ಲು ಬೇಕಂದ್ರೆ ನೋಡಿ ಒಂದು ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಫೋನ್ ಮಾಡಿ. ಈ ನಂಬರ್ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಕೇಳಿ, ಎಲ್ಲ ಮಾಹಿತಿ ಎಲ್ಲ ಅವ್ರಿಗೆ ಹೇಳ್ತಾರೆ ಫ್ರೆಂಡ್ಸ್. ಮತ್ತೆ ಗುರು ನಮ್ದಂತೂ ಅನ್ಲೋಡ್ ಆಯ್ತು. ಮತ್ತೆ ನಮ್ ಲೇಬರ್ಸು ಎಳ್ನೀರು ಕಾಯಿ ಕುಡಿಬೇಕಪ್ಪ ಅಂದ್ರು. ಅದಕ್ಕೆ ಏನ್ ಮಾಡ್ಬೇಕಣ್ಣ ಅಂದೆ, ನೀನು ಭೂಮಿ ಕುತ್ಕ ಕ್ರೈನ್ ಡ್ರೈವರ್ ನೀನು ಸೀದಾ ಹೊತ್ಕೊಂಡೋಗಿ ಆ ಮರ್ಮಗ ನಿಲ್ಲಿಸ್ತಾನೆ, ಹೋಗಿ ಒಂದು 4 ಕಾಯಿ ಕಿತ್ತಕಪ್ಪ ಅಂದ್ರು. ನಾನಂತೂ ಹೋಗಿ ಕುತ್ಕೊಂಡೆ ಫ್ರೆಂಡ್ಸ್. ನೋಡಿ ಕ್ರೈನ್ ಡ್ರೈವರ್ ಎಷ್ಟು ನಿಧಾನ ಎತ್ಕೊಂಡೋಗಿ ನನ್ನ ಅಲ್ಲಿ ಹೋಗಿ ಆ ಮರದ ಮೇಲೆ ಆನ ನಿಲ್ಲಿಸ್ದ. ನಾನಂತೂ ಒಂದು 8 ಕಾಯಿ ಕಿತ್ತಾಕ್ದೆ, ಒಂದ್ 2 ವೇಸ್ಟ್ ಆಲ್ಟೋದ್ವು. ಇನ್ನು 6 ಕಾಯಿ ಕುಡಿದ್ರೆ ನಾವಂತೂ ಎಳ್ನೀರ್ ಕಾಯಿ ಕುಡಿದ್ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿತ್ತು ಗೊತ್ತಾ, ಸ್ವೀಟ್ గా ಇತ್ತು ಕಾಯಿ ನೀರ್ ಮಾತ್ರ. ಮತ್ತೆ ನಮ್ ಲೇಬರ್ಸ್ ಆದ್ರೆ ಹೋಗಿ ಕುಡಿತಾ ಹೋಗ್ತಾರೆ, ನಾನು ಒಂದು ಕುಡ್ದೆ, ನೀರ್ ಮಾತ್ರ ಸೂಪರ್ ಆಗಿತ್ತು. ಮತ್ತೆ ನಮ್ ಲೇಬರ್ಸ್ ಆದ್ರೆ ಹೋಗಿ ಮತ್ತೆ ಕೊಬ್ಬರಿ ಬೇಕಲ್ಲ, ಮುಚ್ಚಿ ಬೇರೆ ಇಲ್ಲ, ಏನ್ ಮಾಡಿದ್ರಿ ಆ ಟೆಂಕರ್ ಒಂದ್ ಕಲ್ ಕುಕ್ಕಿದ್ದ ಮತ್ತೆ ಕೊಬ್ಬರಿ ತಿಂದಾಕಿದ್ರಿ. ಕೊಬ್ಬರಿ ಮಾತ್ರ ತಿಂದಾಗ ಮಾತ್ರ ಸಾಕಾಗಿದ್ದು ಹೋಗಿ ಫ್ರೆಂಡ್ಸ್. ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನಮ್ನ ಹಂಗೆ ಫಾಲೋ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.